Hi, hello. CBC midterm exam question paper, set 1, subject Kannada 015, class 9th, timings 3 hours, marks 80 marks. 9ನೇ ತರಗತಿ ಮಿಡ್ ಟರ್ಮ್ ಕ್ವೆಶ್ಚನ್ ಪೇಪರ್. ಸೂಚನೆಗಳು. ಪತ್ರಿಕೆಯು ಎ ಮತ್ತು ಬಿ ಎಂಬ ಎರಡು ಭಾಗಗಳನ್ನು ಒಳಗೊಂಡಿರುತ್ತವೆ. ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 17 ಮುಖ್ಯ ಪ್ರಶ್ನೆಗಳು ಇರುತ್ತವೆ. ಪ್ರತಿಯೊಂದು ಪ್ರಶ್ನೆಗಳ ಸೂಚನೆಯನ್ನು ಸರಿಯಾಗಿ ಓದಿಕೊಂಡು ಉತ್ತರಿಸಿ. ಪ್ರಶ್ನೆ ಮತ್ತು ಉಪಪ್ರಶ್ನೆಯ ಸಂಖ್ಯೆಯನ್ನು ತಪ್ಪಿಲ್ಲದೆ ಬರೆಯಿರಿ. ಭಾಗ ಎ 40 ಅಂಕಗಳು, ವಾಚನ ಮತ್ತು ಗ್ರಹಿಕಾ ಕೌಶಲ್ಯ 10 ಅಂಕಗಳು, ಅನ್ವಯಿಕ ವ್ಯಾಕರಣ 16, ಬಹು ಆಯ್ಕೆ ಪ್ರಶ್ನೆಗಳು ಪಠ್ಯಗಳ ಅಧ್ಯಯನ 14, ಒಟ್ಟು 40 ಅಂಕಗಳು. ಇನ್ನು ಭಾಗ ಬಿ ಯಲ್ಲಿ ಕೂಡ 40 ಅಂಕಗಳು, ಬರವಣಿಗೆ ಕೌಶಲ್ಯ 12 ಅಂಕಗಳು, ಪಠ್ಯಗಳ ಅಧ್ಯಯನ 28 ಅಂಕಗಳು, ಒಟ್ಟು 80 ಅಂಕಗಳು. ಕ್ವೆಶ್ಚನ್ ಪೇಪರ್ ಯಾವ ರೀತಿ ಇದೆ ನೋಡೋಣ. ಭಾಗ ಎ 40 ಅಂಕಗಳು, ವಾಚನ ಮತ್ತು ಗ್ರಹಿಕಾ ಕೌಶಲ್ಯಗಳು 10 ಅಂಕಗಳು. ಫಸ್ಟ್ ಮೇನ್ ಎ, ಫಸ್ಟ್ ಮೇ ಅಲ್ಲಿ ಎ, ಕೆಳಗಿನ ಗದ್ಯಾಂಶವನ್ನು ಓದಿಕೊಂಡು ಅದರ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. 5 ಅಂಕಗಳು. ಇದು ಹೇಗಿರುತ್ತದೆ? ಇದು MCQ ಇಂದ ಇರುತ್ತದೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ಇದು ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಮೇನಲ್ಲಿ ಎ ಇರುತ್ತದೆ ವಿದ್ಯಾರ್ಥಿಗಳೇ. ನೀವು ಎ ಮತ್ತು ಬಿ ಅಂತ ಇರುತ್ತದೆ, ಎರಡು ಗದ್ಯ ಭಾಗಗಳಿರುತ್ತವೆ. ಯಾವುದಾದ್ರು ಒಂದನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು. ಒಂದನ್ನು ಆಯ್ಕೆ ಮಾಡಿಕೊಂಡು ನೀವು ನಿಮಗೆ ಯಾವುದು ಈಸಿ ಆಗಿರುತ್ತೆ ಅದರಲ್ಲಿರುವ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತದೆ. ಆದ್ರೆ ನೀವು ಎದಲ್ಲಿ 2 ಪ್ರಶ್ನೆ ಬರೆಯೋದು, ಬಿದಲ್ಲಿ 2 ಪ್ರಶ್ನೆಯನ್ನು ಬರೆದ್ರೆ ನಿಮಗೆ ಅಂಕ ಸಿಗುವುದಿಲ್ಲ. ಆ ರೀತಿ ಬರೆಯುವ ಹಾಗಿಲ್ಲ. ಹಾಗಾಗಿ ಇನ್ನೊಂದು ನೀವು ಮುಖ್ಯವಾಗಿ ಗಮನಿಸಬೇಕಾಗಿದ್ದು, ಅನ್ಸಿನ್ ಪ್ಯಾಸೇಜ್ ಅನ್ನು ನೀಟಾಗಿ ಕರೆಕ್ಟಾಗಿ ಓದ್ಕೊಳ್ಬೇಕು. ಆಗ ಮಾತ್ರ ನಿಮಗೆ ಇಲ್ಲಿ ಕೆಳಗೆ ಕೊಟ್ಟಿರುವ MCQ ಪ್ರಶ್ನೆಗಳಿಗೆ ಉತ್ತರವನ್ನು ಬರಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಅದು ತಪ್ಪಾಗುತ್ತದೆ. ಓಕೆ, ಕರೆಕ್ಟಾಗಿ ರೀಡಿಂಗ್ ಟೈಮಲ್ಲಿ ನೀವು ಇದನ್ನು ರೀಡ್ ಮಾಡಬೇಕಾಗುತ್ತದೆ. ಪ್ರಶ್ನೆಗಳಲ್ಲಿ 5 ಪ್ರಶ್ನೆಗಳಿರುತ್ತದಲ್ಲ, ಇಲ್ಲಿ MCQ ಇರುತ್ತದಲ್ಲ, ಇಲ್ಲಿ ಯಾವುದಂತ ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ಮಾತ್ರ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಇಲ್ಲ. ಓಕೆ, ನೀವು ಇದನ್ನು ಓದ್ಕೊಳ್ಬೇಕು. ಪ್ರಶ್ನೆಯನ್ನು ಆನ್ಸರ್ ನಾನು ಹೇಳ್ಬಿಟ್ರೆ ನೀವು ಪ್ರಶ್ನೆ ಓದಲ್ಲ. ಹಾಗಾಗಿ ಕರೆಕ್ಟಾಗಿ ನೀವೇನು ಮಾಡಬೇಕು, ಇಲ್ಲಿ ಅನ್ಸಿನ್ ಪ್ಯಾಸೇಜ್ ಅನ್ನು ಓದ್ಕೊಳ್ಬೇಕು, ಕೆಳಗಡೆ ಇರುವ ಆನ್ಸರ್ ಅನ್ನು ನೀವು ಬರೀಬೇಕು. ಯಾಕಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಹಾಗೇ ಬರುತ್ತದೆ. ಅಥವಾ ಅಂತ ಇರುತ್ತದೆ ನೋಡಿ, ಇದು ಬಿ. ನಾನು ಹೇಳಿದ್ನಲ್ಲ, ಅಲ್ಲಿ ಎ ಇತ್ತು, ಇಲ್ಲಿ ಬಿ, ಇಲ್ಲಿ ಸಹ 5 ಅಂಕ ಇರುತ್ತದೆ. ಇದು ಸಹ ಗದ್ಯ ಭಾಗನೇ, ಇದು ಕೂಡ MCQ ಆಗಿರುತ್ತದೆ. ಆದರೆ ನೀವು ಈ ಅನ್ಸಿನ್ ಪ್ಯಾಸೇಜ್ ಅನ್ನು ನೀಟಾಗಿ ಓದ್ಕೊಳ್ಬೇಕು, ಈಸಿಯಾಗಿರುತ್ತದೆ. ಪ್ರಶ್ನೆಗಳು ಇಲ್ಲಿ ಕೂಡ 5 ಪ್ರಶ್ನೆಗಳಿರುತ್ತದೆ. ಯಾವುದಾದ್ರು ನೀವು 5 ಪ್ರಶ್ನೆಗೂ ಉತ್ತರ ಬರೀಬೇಕು. ಯಾವುದೇ ರೀತಿ ಆಪ್ಷನ್ಸ್ ಇರುವುದಿಲ್ಲ. ಇದು MCQ. ಆದ್ರೆ ನಿಮಗೆ ಗದ್ಯದಲ್ಲಿ 2 ಇರುತ್ತದೆ, ಯಾವುದರ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅದು ನಿಮಗೆ ಆಪ್ಷನ್ಸ್. 5 ಪ್ರಶ್ನೆಗಳಾಯ್ತಲ್ಲ. ಆಮೇಲೆ ನೋಡಿ, ಇದು ಸೆಕೆಂಡ್ ಮೇನ್. ಇಲ್ಲಿ ಸಹ ಎ ಅಂತ ಇದೆ, ಇದು ಕೂಡ ಗದ್ಯಾಂಶನೇ. ಗದ್ಯಾಂಶವನ್ನು ಓದಿಕೊಂಡು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇದು ಕೂಡ 5 ಅಂಕ. ನೋಡಿ, ಓದಿ ಮಕ್ಕಳೇ. ಇದನ್ನು ಓದ್ಕೊಂಡು ಆನ್ಸರ್ ಮಾಡಿ, ನಿಮಗೆ ಗೊತ್ತಾಗುತ್ತದೆ, ನಿಮಗೆ ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತದೆ. ಪ್ರಶ್ನೆಗಳು ಅಥವಾ ಇಲ್ಲಿ ನೋಡಿದ್ರೆ ಸೆಕೆಂಡ್ ಮೇನಲ್ಲಿ ಎ ಮತ್ತು ಬಿ ಇದು ಸಹ ಇರುತ್ತದೆ. ಹಾಗಾದ್ರೆ ಎಷ್ಟು? ಒಟ್ಟು ನಿಮಗೆ 4 ಅನ್ಸಿನ್ ಪ್ಯಾಸೇಜ್ ಇರುತ್ತದೆ. ಆದರೆ ನೀವು ಆಯ್ಕೆ ಮಾಡಿಕೊಳ್ಳಬೇಕಾಗಿದ್ದು 2 ಆಯ್ಕೆ ಮಾಡಿಕೊಳ್ಬೇಕು. ಅಥವಾ ಸೆಕೆಂಡ್ ಮೇನಲ್ಲೇ 2 ಬರೆಯಂಗಿಲ್ಲ, ಫಸ್ಟ್ ಮೇನಲ್ಲೇ 2 ಬರೆಯಂಗಿಲ್ಲ. ಸೆಕೆಂಡ್ ಮೇನಿಂದ 1, ಫಸ್ಟ್ ಮೇನಿಂದ 1. ಇನ್ನು ಅನ್ವಯಿಕ ವ್ಯಾಕರಣ ಗ್ರಾಮರ್ ಇಲ್ಲಿ 16 ಅಂಕಗಳು. ಅಂದ್ರೆ ಇಲ್ಲಿ 19 ಗ್ರಾಮರ್ ಇರುತ್ತದೆ. ನೀವು ಬರೀಬೇಕಾಗಿದ್ದು 16 ಅಂಕಗಳು. ಓಕೆ, 16 ಪ್ರಶ್ನೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಬೇಕು.
ಪ್ರತಿ ಪ್ರಶ್ನೆಗೂ ಬೇಕಾದ 4ಕ್ಕೆ ಮಾತ್ರ ಅಂತ ಇರುತ್ತದೆ. ಇಲ್ಲಿ 5 ಪ್ರಶ್ನೆಗಳು ಇರುತ್ತದೆ, ಆದರೆ ನೀವು 4ಕ್ಕೆ ಮಾತ್ರ. ಈಗ ಎಕ್ಸಾಂಪಲ್ ಬೆಟ್ಟದಾವರೆ, ಬೆಟ್ಟದ ಪ್ಲಸ್ ತಾವರೆ ಯಾವುದು? ಇಲ್ಲಿ ಆದೇಶ ಸಂಧಿ. ಹೊಸಗನ್ನಡ, ಹೊಸದು ಪ್ಲಸ್ ಕನ್ನಡ ಯಾವ ಸಮಾಸ ಆಗಿರುತ್ತದೆ? ಇದು ಕರ್ಮಧಾರೆಯ ಸಮಾಸ. ಈ ರೀತಿಯಾಗಿ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಪ್ರಾಣ ಹರಣ, ಈ ರೀತಿ. ಧರ್ಮ ಅಧರ್ಮ, ಹೀಗೆ ಈ ರೀತಿ. ಲೋಕದೊಳ್, ಸಪ್ತಮಿ ವಿಭಕ್ತಿ, ಈ ರೀತಿ ನೀವು ಆಯ್ಕೆ. ನಭ ಅಂದರೆ ಆಕಾಶ, ಗುಡಿ ಗೋಪುರ, ಜೋಡು ನುಡಿ, ಬೆಂಗಳೂರು, ಅಂಕಿತನಾಮ, ಹೀಗೆ. ಓಡಿದರು ಎಂಬುದು ಡ್ಯಾಶ್ ಪದವಾಗಿದೆ. ಇಲ್ಲಿ ಓಡಿದರು ಎಂಬುದು ಡ್ಯಾಶ್ ಪದವಾಗಿದೆ. ಇಲ್ಲಿ ಕ್ರಿಯಾ ಪದ, ಈ ರೀತಿ. ಬೆಳ್ಳಗಿರುವುದೆಲ್ಲ ಡ್ಯಾಶ್, ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ. ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಈ ಸಲ ಗಾದೆ ಮಾತು ನಿಮಗೆ ವಿಸ್ತರಿಸಿ ಬರೆಯುವುದಿರುವುದಿಲ್ಲ, ಈ ರೀತಿ ಬರೆಯುವುದಿರುತ್ತದೆ. ಓಕೆ ಮಕ್ಕಳೇ, ಇಲ್ಲಿ ನೋಡಿ, ಪ್ರತಿ ಮೇನಿಗೂ ಕೂಡ ನಿಮಗೆ ಬೇಕಾದ 4ಕ್ಕೆ. ಓಕೆ. ತಿನ್ನುತ್ತಾನೆ, ಈ ಪದವನ್ನು ಭೂತಕಾಲಕ್ಕೆ ಪರಿವರ್ತಿಸಿದಾಗ ಏನಾಗುತ್ತದೆ? ಭೂತಕಾಲದಲ್ಲಿ ತಿಂದನು ಅಲ್ವಾ? ಹೀಗೆ. ಭೀಮನು ಅನ್ನವನ್ನು ತಿಂದನು, ಈ ವಾಕ್ಯವನ್ನು ಕರ್ಮಿಣಿ ಪ್ರಯೋಗದಲ್ಲಿ ಮಾಡಿದರೆ ಏನಾಗುತ್ತದೆ? ಭೀಮನಿಂದ ಅನ್ನವು ತಿನ್ನಲ್ಪಟ್ಟಿತು. ನೋಡಿ, ಹೀಗೆ ಅಲ್ಪಡು ಪ್ರತ್ಯಯ ಅಲ್ವಾ? ಹಾಗೆ. ಕೆಳಗಿನಗಳಲ್ಲಿ ಯಾವುದು ಅನುಕರಣ ವ್ಯಯವಾಗಿದೆ? ಇಲ್ಲಿ ನೋಡಿ, ಜುಳು ಜುಳು ಅಲ್ವಾ? ಶಬ್ದವನ್ನು ಉತ್ಪತ್ತಿ ಮಾಡುವಂಥದ್ದೆಲ್ಲ. ಮಕ್ಕಳು ಓಡಿ ಓಡಿ ಬಂದರು, ಈ ವಾಕ್ಯದಲ್ಲಿ ಇದು ರೀತಿ. ಓಡಿ ಓಡಿ. ನೋಡಿ, ಶಕ್ತಿಗಿಂತ ಡ್ಯಾಶ್, ಈ ಗಾದೆಯನ್ನು ಪೂರ್ಣಗೊಳಿಸಿ. ಯುಕ್ತಿ ಮೇಲು, ಹೀಗೆ. ಗಾದೆಯಲ್ಲಿ ಪ್ರತಿಯೊಂದಕ್ಕೂ ನೀವು ಬರಿಬೇಕಾಗುತ್ತದೆ. ಓಕೆ. ಬರೆಯಲಿ, ನೋಡಿ, ಇದು ಯಾವುದು? ವಿದ್ಯಾರ್ಥಕ. ರವಿಯು 10 ಬಾಳೆಹಣ್ಣನ್ನು ತಿಂದನು, ಈ ವಾಕ್ಯದಲ್ಲ ಸಂಖ್ಯಾವಾಚಕ ಯಾವುದು? ಇಲ್ಲಿ 10. ಈಸಿಯಾಗಿರುತ್ತದೆ. ಕಾಡು ಪದದ ನಾನಾರ್ಥಕ ರೂಪ ಯಾವುದು? ಕಾಡು ಅಂದ್ರೆ ಏನು? ಒಂದು ಅರಣ್ಯ, ಇನ್ನೊಂದು ಕಾಡು ಅಂದ್ರೆ ಪೀಡಿಸು. ನಾನಾರ್ಥ, 2 ಅರ್ಥ ಇರುವಂಥದ್ದು ಬರೀಬೇಕಾಗುತ್ತದೆ. ಓಕೆ. ಆಡುವನು, ಈ ಪದದ ಧಾತು ಪದ ಯಾವುದು? ಆಡು. ನೋಡಿ, ಈ ರೀತಿಯಾಗಿ ನೀವು ಬರೆಯುವುದನ್ನು ನೀವು ಕಲ್ತ್ಕೊಳ್ಬೇಕಾಗುತ್ತದೆ ಮಕ್ಕಳೇ. ಓಕೆ. ಆಮೇಲೆ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಪಠ್ಯಗಳ ಅಧ್ಯಯನ 14 ಅಂಕಗಳು ಇರುತ್ತದೆ. ಇಲ್ಲಿ ನಾನು ಪಾರಿವಾಳ ಕೊಟ್ಟಿದ್ದೀನಿ. ಸೀನ್ ಪ್ಯಾಸೇಜ್, ಇದು ನಿಮ್ಮ ಗದ್ಯದಲ್ಲಿರುವಂಥದ್ದೇ ಸೀನ್ ಪ್ಯಾಸೇಜ್. ಇದು ಕೂಡ ಹೇಗಿರುತ್ತದೆ ನೋಡೋಣ ಅಲ್ವಾ? ಇಲ್ಲಿ ನಾನು ನೋಡಿ, ದಟ್ಟ ಕಾಡಿನಲ್ಲಿ ಒಂದು ಹೆಮ್ಮರದ ಹೊದಿನಲ್ಲಿ ಇದು ಕೊಟ್ಟಿದ್ದೀನಿ, ಪಾರಿವಾಳ ಪದ್ಯವನ್ನು ಕೊಟ್ಟಿದ್ದೀನಿ ಅಲ್ವಾ? ಇಲ್ಲಿ ನೋಡಿ, ಇದಕ್ಕೂ ಕೂಡ ನಿಮಗೆ 5 ಪ್ರಶ್ನೆಗಳು ಇರುತ್ತದೆ. ಈ 5 ಪ್ರಶ್ನೆಗಳನ್ನು ಕೂಡ ನೀವು ಆನ್ಸರ್, ಇದು ಕೂಡ MCQ ಆಗಿರುತ್ತದೆ. ಇದು ಆನ್ಸರ್ ಪ್ಯಾಸೇಜ್, ಸೀನ್ ಪ್ಯಾಸೇಜ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಿನಿಂದ ಬಂದಿರುತ್ತೆ. ಇದು ಕೂಡ ನಿಮಗೆ ಏನಾಗಿರುತ್ತದೆ? ಇದು ಕೂಡ MCQ. ಆದರೆ ಇದನ್ನು ಕೂಡ ನೀವು ಮಾಡಬೇಕಾದ್ರೆ ಈ ಪದ್ಯವನ್ನು ಕ್ಲಿಯರ್ ಆಗಿ ಓದ್ಕೊಳ್ಬೇಕು, ಆಗ ಮಾತ್ರ ನಿಮಗೆ ಇಲ್ಲಿ MCQ ಮಾಡಲಿಕ್ಕೆ ಸಾಧ್ಯ ಆಗಿರುತ್ತದೆ. ಈ 5 ಪ್ರಶ್ನೆಗೆ 5 ಅಂಕವನ್ನು ತೆಗೆದುಕೊಳ್ಳಬಹುದು ಈಸಿಯಾಗಿ. ಅನಂತರ ಇಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ, ಇದು ಕೂಡ ಸೇನ್ ಪ್ಯಾಸೇಜ್. ಇದು ನಿಮ್ಮ ಗದ್ಯ ಭಾಗ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತದ್ದೇ ಗದ್ಯ ಭಾಗ. ಇದು ನೋಡಿ, ಈಸಿ ಆಗಿರುತ್ತದೆ, ಆದರೆ ನಿಧಾನವಾಗಿ ಅದನ್ನು ಓದ್ಕೊಂಡು ಆನ್ಸರ್ ಮಾಡಬೇಕಾಗುತ್ತದೆ ಅಲ್ವಾ? ರಾಧಾಕೃಷ್ಣ ಪಟ್ಟ. ಇಲ್ಲಿನೂ ಅಷ್ಟೇ ನೋಡಿ, ನಿಮಗೆ ಇಲ್ಲಿನೂ ಕೂಡ ನಿಮಗೆ MCQ ಇಂದನೇ ಇರುತ್ತದೆ. ಇದು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತದೆ. ನೀವು ಅಲ್ಲಿ ಈ ಗದ್ಯಾಂಶವನ್ನು ಕರೆಕ್ಟಾಗಿ ಓದ್ಕೊಂಡ್ರೆ ಈ ಕೆಳಗಡೆ ಇರುವ ಪ್ರಶ್ನೆಗಳಿಗೆ ನೀವು ಈಸಿಯಾಗಿ 5 ಅಂಕವನ್ನು ತೆಗೆದುಕೊಳ್ಳಬಹುದು ನೀವು. ಓಕೆನಾ? ನೋಡಿ ಹಾಗೆ. ಅನಂತರ ಇಲ್ಲಿ ನಿಮಗೆ ರಂಜನ್ ಸುರುಕುಂಬ, ಇದು ಕೂಡ ಸೀನ್ ಪ್ಯಾಸೇಜ್. ಇಲ್ಲಿ ನಿಮಗೆ ಈ ವರ್ಷದಲ್ಲಿ ಪ್ರಶ್ನೆಗಳಾದ್ರೂ ಬರ್ಬೋದು, ಇಲ್ಲವೇ ಸೀನ್ ಪ್ಯಾಸೇಜ್ ಆದ್ರೂ ಬರ್ಬೋದು. ನಿಮಗೆ ಇಲ್ಲಿಂದ ಪ್ರಶ್ನೆ ಆದ್ರೂ ತೆಗೆಯಬಹುದು, 5 ಪ್ರಶ್ನೆಗಳಾದ್ರೂ ತೆಗೆದುಕೊಳ್ಳಬಹುದು, ಇಲ್ಲವೇ ಈ ರೀತಿಯಾಗಿ ಸೀನ್ ಪ್ಯಾಸೇಜ್ ಕೂಡ ನಿಮಗೆ ಬರ್ಬೋದು. ಇಲ್ಲಿ ನೋಡಿ, ಇದು ಕೂಡ 5 ಅಂಕ. ಇದನ್ನು ಕೂಡ ಅಷ್ಟೇ ನೀವು ಕ್ಲಿಯರ್ ಆಗಿ ಓದ್ಕೊಂಡ್ರೆ ಮಾತ್ರ ನಿಮಗೆ ಕೆಳಗಡೆ ಇರುವ MCQ ಇಂದನೇ ನೀವು ಮಾಡ್ಬೋದು. ಆರಾಮ್ಸೆಯಾಗಿ ಈ ಸಲ ವಿದ್ಯಾರ್ಥಿಗಳ ಅಂಕವನ್ನು ತೆಗೆದುಕೊಳ್ಳಬಹುದು. ಪ್ಯಾಟ್ರನ್ ಈಸಿ ಇರುತ್ತದೆ, ಆದರೆ ನೀಟಾಗಿ ನೀವು ಓದ್ಕೊಳ್ಬೇಕು ಅದನ್ನ. ಇಲ್ಲಿ ನೋಡಿ, ಇಲ್ಲಿನೂ ಅಷ್ಟೇ 5 ಪ್ರಶ್ನೆಗಳು ಇರುತ್ತದೆ. 5 ಪ್ರಶ್ನೆಗೆ ಅದು ಸಹ MCQ ಆಗಿರುತ್ತದೆ. ಇಲ್ಲವೇ ಇದೊಂದು ಮೇನ್ ನಿಮಗೆ ಕ್ಯಾನ್ಸಲ್ ಆಗಿ ಅಥವಾ ಕ್ವಶನ್ ಆ್ಯಂಡ್ ಆನ್ಸರೇ ಬರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಆಮೇಲೆ ವಿಭಾಗ B ಅಲ್ಲಿ 40 ಅಂಕಗಳು. ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಗೆಳೆಯರ ಗೆಳತಿಗೆ ಪತ್ರ, ಯಾರಿಗೆ? 9ನೇ ತರಗತಿ ಮಕ್ಕಳಿಗೆ ಗೆಳೆಯರ ಗೆಳತಿಗೆ ಪತ್ರ ಇರುತ್ತದೆ, 4 ಅಂಕ. ಪತ್ರದ ನಿಮಗೆ ಫಾರ್ಮ್ನೇಟ್ ಗೊತ್ತಿರುತ್ತದೆಲ್ಲ ಮಕ್ಕಳೇ, ಫಾರ್ಮ್ನೇಟ್ ನೀವು ಜಸ್ಟ್ ಯೂಸ್ ಮಾಡಿದ್ರು ಕೂಡ ನಿಮ್ಗೆ 2 ಅಂಕ ಬರುತ್ತದೆ. ಓಕೆ. ಹಾಗೆ ಆ ನಂತರ ಇಲ್ಲಿ ಒಂದು ವರದಿ, ರಿಪೋರ್ಟ್ ಅನ್ನು ರೆಡಿ ಮಾಡಬೇಕು. ಯಾವುದು? ನಿಮ್ಮ ಹುಟ್ಟುಹಬ್ಬದ ಸಂಭ್ರಮವನ್ನು ಕುರಿತು ಒಂದು ರಿಪೋರ್ಟ್. ಇಲ್ಲಿನೂ ಕೂಡ ಪ್ಯಾಟ್ರನ್ ಇರುತ್ತದೆ, ನಿಮಗೆ ಪ್ಯಾಟ್ರನ್ ಯೂಸ್ ಮಾಡ್ಕೊಳ್ಳಿ ಮಕ್ಕಳೇ.
ಇಲ್ಲಿ ನೋಡಿ, ಯಾವುದಾದ್ರು ಒಂದು ವಿಷಯವನ್ನು ಕುರಿತು ಪ್ರಬಂಧ. ಇಲ್ಲಿ 3 ವಿಷಯಗಳು ಇರುತ್ತದೆ. ಯಾವುದಾದ್ರು ಒಂದು ವಿಷಯ ನಿಮಗೆ ಯಾವುದು ಈಸಿ ಆಗಿರುತ್ತದೆ ಅದನ್ನು ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ 4 ಅಂಕ ಸಿಗುತ್ತದೆ. ಓಕೆ. ಆಮೇಲೆ ಪಠ್ಯಗಳ ಅಧ್ಯಯನ 28 ಅಂಕ. ನೋಡಿ, ಎಲ್ಲದೂ ಅಲ್ಲೇನೆ ಇರುತ್ತದೆ, ಆದರೆ ನೀವು ಬರಿಬೇಕಾಗಿದ್ದು ಕೇವಲ 28 ಅಂಕಗಳಿಗೆ ಮಾತ್ರ ಪ್ರಶ್ನೆಯ ಉತ್ತರವನ್ನು ಬರಿಬೇಕಾಗುತ್ತದೆ. ನೋಡಿದ್ರಾ, ಮಿಕ್ಕಿದೆಲ್ಲ MCQ ಇರುತ್ತದೆ, ಬಟ್ ಆನ್ ದ ಸ್ಪಾಟ್ ಅಲ್ಲಿ ಅಂಕವನ್ನು ತೆಗೆಯುವುದು. ಆದರೆ ಅದನ್ನು ಕ್ಲಿಯರ್ ಆಗಿ ಓದ್ಕೊಳ್ಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ಓಕೆ. ಅನ್ಸೀನ್ ಪ್ಯಾಸೇಜ್ ಅಥವಾ ಸೀನ್ ಪ್ಯಾಸೇಜ್ ಅನ್ನು ನೀಟಾಗಿ ಓದ್ಕೊಂಡ್ರೆ ನಿಮಗೆ ಅಂಕವನ್ನು ಈಸಿಯಾಗಿ ತೆಗೆದುಕೊಳ್ಳಬಹುದು. ಇಲ್ಲಿ 2, 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 8 ಮಾರ್ಕ್ಸ್ ಇರುತ್ತದೆ. 4 ಕ್ವಶನ್ ಇರುತ್ತದೆ, 8 ಮಾರ್ಕ್ಸ್ ಇರುತ್ತದೆ. ಆಮೇಲೆ 5, 6 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ನಿಮಗೆ 2 ಕ್ವಶನ್ ಇರುತ್ತದೆ, 6 ಮಾರ್ಕ್ಸ್ ಇರುತ್ತದೆ. ಓಕೆನಾ. 3 ಮಾರ್ಕ್ಸ್ 2 ಕ್ವಶನ್ ಇರುತ್ತದೆ, 6 ಮಾರ್ಕ್ಸ್ ಟೋಟಲ್. ಅನಂತರ ಸಂದರ್ಭನೂ ಅಷ್ಟೇ ನಿಮಗೆ ಗೊತ್ತಿದೆ. ಪಾಠದ ಹೆಸರು, ಲೇಖಕರ ಹೆಸರು ಇದೆಲ್ಲ ಬರೆದ್ರೆ 1 ಅಂಕ ಸಿಗುತ್ತದೆ. ಸಂದರ್ಭ ಮತ್ತು ಸ್ವಾರಸ್ಯ ಬರೆದ್ರೆ ನಿಮಗೆ ಇಲ್ಲಿ 2 ಅಂಕ ಸಿಗುತ್ತದೆ. ಓಕೆನಾ. ಇದು ಕೂಡ ಅಷ್ಟೇ 3 ಮಾರ್ಕ್ಸ್ ಇರುತ್ತದೆ, 2 ಕ್ವಶನ್, 6 ಮಾರ್ಕ್ಸ್. ಇಲ್ಲಿ ಕೂಡ ಅಷ್ಟೇ ಗದ್ಯದಿಂದ 2 ಇರುತ್ತದೆ, ಪದ್ಯದಿಂದ 2 ಇರುತ್ತದೆ. ನೋಡಿ, ಗದ್ಯದಿಂದ 2, ಪದ್ಯದಿಂದ 2. ನೀವು ಗದ್ಯದಿಂದ 1 ಆಯ್ಕೆ ಮಾಡ್ಕೊಳ್ಬೇಕು, ಪದ್ಯದಿಂದ 1 ಆಯ್ಕೆ ಮಾಡಬೇಕು. ಯಾಕೆ 4 ಪ್ರಶ್ನೆಗಳಿರುತ್ತದೆ. ವೆರಿ ಈಸಿ ಇರುತ್ತದೆ ಸಂದರ್ಭ ಮಾತ್ರ. ಆಮೇಲೆ 8, 10 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ಕೂಡ 4 ಮಾರ್ಕ್ಸಿನ ಕ್ವಶನ್ ಆಗಿರುತ್ತದೆ. ಇಲ್ಲಿ ಕೂಡ ಈಸಿ. ಇದು ಮೇನೇ ಸಪ್ರೇಟೇ ಮೇನ್ ಬಂದ್ಬಿಡುತ್ತದೆ ನಿಮಗೆ. 16, 17 ಅಂತ ಸಪ್ರೇಟೇ ಮೇನ್ ಬಂದಿರೋದ್ರಿಂದ 1 ಆಯ್ಕೆ ಮಾಡ್ಕೊಳ್ಬೇಕು. ಗದ್ಯದಿಂದ 2 ಪ್ರಶ್ನೆ ಬಂದಿರುತ್ತದೆ, ಯಾವುದಾದ್ರು 1. ಹಾಗೆಯೇ ಮೇನೇ ಸಪ್ರೇಟ್ ಆಗಿರೋದ್ರಿಂದ ಪದ್ಯಕ್ಕೆ ಮೇನ್ ಸಪ್ರೇಟು, ಗದ್ಯಕ್ಕೆ ಮೇನ್ ಸಪ್ರೇಟ್ ಆಗಿರೋದ್ರಿಂದ ನಿಮಗೆ ಯಾವುದಾದ್ರು 1 ಆಯ್ಕೆ ಮಾಡ್ಕೊಳ್ಬೇಕು. ಇದು ಅಥವಾ ಇದು, ಯಾವುದಾದ್ರು 1 ಆಯ್ಕೆ ಮಾಡ್ಕೊಳ್ಬೇಕು. ವೆರಿ ಈಸಿ ಇರುತ್ತದೆ ವಿದ್ಯಾರ್ಥಿಗಳೇ. ಈಸಿಯಾಗಿ ನೀವು ಅಂಕವನ್ನು ತೆಗೆದುಕೊಳ್ಳಬಹುದು. ಓಕೆನಾ ಮಕ್ಕಳೇ. ಹಾಗೆ ಮಕ್ಕಳೇ ಹಾಗೂ ಸ್ನೇಹಿತರೆ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ಧನ್ಯವಾದ.